ಪ್ರಿಯ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೆ ನನ್ನ ವಂದನೆಗಳು. ಇವತ್ತಿನ ದಿವಸ ಕರ್ತನ ವಾಕ್ಯ ಏನು ಹೇಳ್ತದಂದರೆ, ಜ್ಞಾನೋಕ್ತಿಗಳು 23:15 ನನ್ನ ಮಗನೇ, ನೀನು ಜ್ಞಾನವುಳ್ಳನಾಗಿದ್ದರೆ ನನ್ನ ಹೃದಯವು ಹರ್ಷಿಸುತ್ತದೆ ಅಂತ ಹೇಳ್ತಾರೆ. ಅಂದರೆ ದೇವರು ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಲೋಕಕ್ಕೆ ಕೊಟ್ಟ, ಆತನ ಮಗನನ್ನು ಕೊಟ್ಟಿದ್ದಕ್ಕಾಗಿ ನಮ್ಮ ಮೇಲೆ ಅಷ್ಟು ಪ್ರೀತಿ ಇಟ್ಟಿದ್ದಾರೆ. ಆ ಮಗನು ನಮಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟಂಥ ತಂದೆಯಾಗಿದ್ದಾನೆ. ಅದಕ್ಕಾಗಿ ನಾವು ಆತನನ್ನು ಮರೆಯದೆ ಪ್ರತಿದಿನ ಮೂರಾವರ್ತಿ ಪ್ರಭುವನ್ನು ಆರಾಧನೆ ಮೂಲಕವಾಗಿ ಪ್ರಾರ್ಥನೆ ಮಾಡಿ ಸತ್ಯವೇದ ವಾಕ್ಯವನ್ನು ಓದಿ ತಿಳ್ಕೊಂಡು ನಡೆದಾಗೆ ನಾವು ಜ್ಞಾನವಂತರಾಗಿರಬೇಕು ಹಾಗೂ ನೀತಿವಂತರಾಗಿರ್ಬೇಕು ಅನ್ನೋದೇ ದೇವರ ಆಶೆಯಾಗಿದೆ. ಹಾಗೂ ಇನ್ನೊಂದೇನೆಂದರೆ, ಅದೇ ಜ್ಞಾನೋಕ್ತಿ 23:16 ಹೌದು, ನಿನ್ನ ತುಟಿಗಳು ಯಥಾರ್ಥವಾಗಿದ್ದರೆ ನಿನ್ನ ಅಂತರಾತ್ಮವು ಹರ್ಷಿಸುತ್ತದೆ ಅಂತ ಹೇಳ್ತಾರೆ. ಅಂದರೆ ನಮ್ಮ ಬಾಯಿ ನುಡಿಗಳು ಶುದ್ಧವಾಗಿರಬೇಕು. ಅಂದರೆ ಅವಚ ಶಬ್ದಗಳಿಂದ ಮಾತಾಡದೆ ಒಳ್ಳೆಯ ರೀತಿಯಿಂದ ಮಾತಾಡಿ ನಾವು ಒಬ್ಬರನ್ನೊಬ್ಬರು ಮನಸ್ಸನ್ನು ನೋಯಿಸದ ಹಾಗೆ ಪ್ರೀತಿ ಅನ್ಯೋನ್ಯತೆಯಿಂದ ಕ್ಷಮೆಯಿಂದ ಬದುಕ್ರಿ ಅಂತೇಳಿ ದೇವರ ವಾಕ್ಯ ಹೇಳ್ತದೆ. ಪ್ರೀತಿ, ಕ್ಷಮೆ ಹಾಗೂ ತಾಳ್ಮೆ ಇವು 3 ಇದ್ದಾಗಲೇ ನಾವು ಒಬ್ಬರನ್ನೊಬ್ಬರು ಅನ್ಯೋನ್ಯತವಾಗಿರಲು ಸಾಧ್ಯ. ಅದಕ್ಕಾಗಿ ದೇವರ ವಾಕ್ಯ ಅದೇ ರೀತಿ ಹೇಳ್ತದೆ, ನೀವು ಬುದ್ಧಿವಂತರಾಗ್ರಿ, ಮೂರ್ಖರಾಗಿ ಅವಚ ಶಬ್ದಗಳಿಂದ ಮಾತಾಡಿ ಒಬ್ಬರ ಮನಸ್ಸನ್ನು ಒಬ್ಬರು ಹಾಳು ಮಾಡಿಕೊಳ್ಳಬೇಡ್ರಿ. ಹಾಗೂ ನನಗೂ ಕೂಡ ನೀವು ಬುದ್ಧಿಯುಳ್ಳರಾಗಿದ್ದರೆ ನಿಮ್ಮನ್ನು ನೋಡಿ ನನ್ನ ಹೃದಯ ಹರ್ಷಗೊಳ್ಳುತ್ತದೆ ಅಂತ ಹೇಳ್ತದೆ. ಉದಾಹರಣೆಯಾಗಿ ಲೌಕಿಕ ತಂದೆ ತಾಯಿಗಳು ಕೂಡ ನಮ್ಮ ಸಲುವಾಗಿ, ಅಂದರೆ ಮಕ್ಕಳ ಸಲುವಾಗಿ ಎಷ್ಟೋ ಕಷ್ಟಪಟ್ಟು ಅವ್ರನ್ನ ಚೆನ್ನಾಗಿ ಓದಿಸಿ ಒಂದು ಸ್ಥಾನಮಾನಕ್ಕೆ ತಂದಾಗ, ಅಥವಾ ಡಾಕ್ಟ್ರೋ ಇಂಜಿನಿಯರೋ ಯಾವುದೋ ಒಂದು ಕೆಲಸಕ್ಕೆ ಅವರು ಸ್ಥಿರವಾಗಿ ನಿಂತ ಮೇಲೆ ಅವರನ್ನು ನೋಡಿ ಸಂತೋಷ ಪಡ್ತಾರೆ. ಅದೇ ರೀತಿ ಆತ್ಮಿಕ ತಂದೆಯಾದ ದೇವರು ನಮಗೂ ಏನು ಹೇಳ್ತಾರೆ ಅಂದರೆ, ನೀತಿ ಮಾರ್ಗದಲ್ಲಿ ನಡೀರಿ ನೀವು. ಯಾಕಂದರೆ ನಮ್ಮೆಲ್ಲರ ಸಲುವಾಗಿ ಆತನು ಶಿಲ್ಬೆ ಮೇಲೆ ಪ್ರಾಣವನ್ನು ಕೊಟ್ಟು ಪರಲೋಕಕ್ಕೆ ಹೋಗುವ ಮಾರ್ಗವನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ಸ್ವಾಮಿ ಏನು ಹೇಳ್ತಾನೆ ಅಂದರೆ, ನೀವು ಎಲ್ಲರೂ ನಿತ್ಯ ಜೀವಕ್ಕೆ ಹೊಂದಬೇಕೆನ್ನೋದೇ ನನ್ನ ಆಶೆಯಾಗಿದೆ, ದೇವರ ಚಿತ್ತವಾಗಿದೆ. ಆ ಚಿತ್ತವನ್ನು ನೆರವೇರಿಸಬೇಕಾದರೆ ನಾವೇನು ಮಾಡಬೇಕು? ಯಾವಾಗಲೂ ಒಬ್ಬರನ್ನೊಬ್ಬರು ಕ್ಷಮಿಸಿ ಪ್ರೀತಿಯಿಂದ ತಾಳ್ಮೆಯಿಂದ ನ್ಯೂನತೆಯಿಂದ ಇದ್ದಾಗ ನಾವು ಯಾವಾಗಲೂ ಸಂತೋಷವಾಗಿ ಆನಂದವಾಗಿರ್ಲಿಕ್ಕೆ ಸಾಧ್ಯ. ದೇವರು ಕೂಡ ನಮ್ಮನ್ನು ನೋಡಿ ಹರ್ಷಿಸ್ತಾರಂತೆ. ಆತನ ಹರ್ಷದಿಂದ ಇದ್ದಾಗಲೇ ನಾವು ಕೂಡ ಪರಲೋಕ ಮಾರ್ಗದಲ್ಲಿ ಸೇರಲು ಸಾಧ್ಯ ಅಂಥೇಳಿ ಇವತ್ತಿನ ವಾಕ್ಯ ಆಗಿರ್ತದೆ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ತಂದೆ, ಅಪ್ಪ ಯೇಸುವೆ, ನಿನ್ನ ನಾಮಕ್ಕೆ ಸ್ತೋತ್ರ. ಇವತ್ತಿನ ದಿನ ಕರ್ತನೆ, ನಾವು ವಾಕ್ಯಗಳನ್ನು ಕೇಳಿದ್ದೇವೆ. ಲೌಕಿಕ ತಂದೆ ತಾಯಿಗಳು ಕೂಡ ನಾವು ಹೇಗೆ ಅವ್ರನ್ನ ಆಧಾರವಾಗಿಟ್ಟು ಮರ್ಯಾದೆ ಕೊಟ್ಟು ಮಾತು ಕೇಳಬೇಕು, ಹಾಗೂ ಆತ್ಮಿಕ ತಂದೆಯಾದ ಯೇಸು ಕ್ರಿಸ್ತನನ್ನು ಕೂಡ ನಮ್ಮೆಲ್ಲರ ಸಲುವಾಗಿ ಕ್ರೂಜ ಮೇಲೆ ಪ್ರಾಣವನ್ನು ಕೊಟ್ಟಿದ್ದಾನೆ ಅಂತ ನೆನಪಿಟ್ಕೊಂಡು ನೀತಿ ಮಾರ್ಗದಲ್ಲಿ ನಡೆದು ಪರಲೋಕ ಮಾರ್ಗದಲ್ಲಿ ಸೇರುವ ಹಾಗೆ ಕರ್ತನನ್ನು ನಮ್ಮನ್ನು ನಡೆಸಲಿ ಅಂಥೇಳಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ರಕ್ಷಕ. ಆಮೇನ್.